ನಮಸ್ಕಾರ ವೀಕ್ಷಕರೇ, ಕರಾವಳಿ ಕುರುಕ್ಷೇತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರದೀಪ್ ಉಪಾಧ್ಯಾಯ. ಇವತ್ತು ನಾವು ನೋಡಲಿಕ್ಕಿರುವಂಥದ್ದು ಬಂಟ್ವಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 9 ಬಾರಿ ಸ್ಪರ್ಧೆ ಮಾಡ್ತಾ 6 ಬಾರಿ ಜಯಬೇರಿಯಾಗಿ ಕೇವಲ ಕೆಲವೇ 2 ಬಾರಿ ಸೋಲುಂಡವರು. ಅದರಲ್ಲಿ ವಿಶೇಷವಾಗಿ ತಾನು 3 ಬಾರಿ ಅದ್ಭುತವಾದಂಥ ಖಾತೆಯನ್ನು ಪಡ್ಕೊಂಡು ಅಭಿವೃದ್ಧಿಯ ಹರಿಕಾರಾದವರು. ಗೃಹ ಖಾತೆಯನ್ನು ಪಡ್ಕೊಂಡಿದ್ದಾರೆ, ಅದರೊಟ್ಟಿಗೆ ಮತ್ತೊಂದು ಸಾರಿಗೆ, ಅದರೊಟ್ಟಿಗೆ ಮತ್ತೊಂದು ನಾವು ಕಾಣುವಂಥದ್ದು ವಿಶೇಷವಾಗಿ ಗಮನಿಸಬೇಕೇನು ಅಂತ ಹೇಳಿದರೆ ಅರಣ್ಯ ಖಾತೆ. ಈ 3 ಖಾತೆಯನ್ನು ಒಂದೊಳ್ಳೆ ರೀತಿಯಾಗಿ ಅಭಿವೃದ್ಧಿ ಪದಾರ್ಥ ಸಾಗಿಸಲಿಕ್ಕೆ, ಸುಸೂತ್ರವಾಗಿ ನಡೆಸಲಿಕ್ಕೆ ಯಾವುದೇ ಕಾರಣಕ್ಕೂ ಹಗರಣಗಳಿಲ್ಲದೆ ಒಂದೊಳ್ಳೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಶ್ರೀಯುತರು. ಹಾಗಾದರೆ ಯಾರು ಅಂತ ಹೇಳುವಂಥದ್ದು ಖಂಡಿತವಾಗಿ ನಿಮ್ಗೆ ತಿಳಿದಿರ್ಬೋದು, ಬೆಳ್ಳಿಪ್ಪಾಡಿ ರಮನಾಥ ರೈಗಳು. ಬಹಳ ಸಂತೋಷ ಆಗ್ತಿದೆ. ಅವರ ಹತ್ರ ಇವತ್ತಿನ ನಮ್ಮ ಕರಾವಳಿ ಕುರುಕ್ಷೇತ್ರದ ವಿಶೇಷ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ಮುಂದುವರಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಕರಾವಳಿ ಕುರುಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಚುನಾವಣಾ ಅಭ್ಯರ್ಥಿಯಾಗಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥ ವಿಷಯದಲ್ಲಿ ನಾವಿವತ್ತು ಮಾತಾಡಲಿಕ್ಕಿದ್ದೇವೆ. ಮೊದಲಾಗಿ ನಿಮ್ಮ ಚುನಾವಣೆ ಅಥವಾ ರಾಜಕೀಯ ಪ್ರವೇಶ ಆಗಬೇಕು ಅಂತ ಹೇಳುವಂತಹ ಯಾವಾಗಾದರೂ ಒಮ್ಮೆ ಆಲೋಚನೆ ಆಗಿತ್ತ ಈ ಒಂದು ಪ್ರಾರಂಭದ ಸಿಚುವೇಶನಲ್ಲಿ? ಸಾರ್ವಜನಿಕ ಬದುಕು ನನ್ನನ್ನು ಕೈ ಬೀಸಿ ಕರೆದಿದೆ. ಯಾಕಂತ ಹೇಳಿದರೆ, ನಾನು ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಗ ನಾನು ವಿದ್ಯಾರ್ಥಿ ಸಂಘಟನೆ ಜೊತೆ ನಾನು ತೊಡಗಿಸ್ಕೊಂಡೆ. ವಿದ್ಯಾರ್ಥಿ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಕೊಂಡವನು. ಆ ನಂತರ ದಿವಸಗಳಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ನ ಬ್ಲಾಕ್ ಮಟ್ಟದ ಅಧ್ಯಕ್ಷನಾಗಿ, ಜಿಲ್ಲಾ ಮಟ್ಟದ ಅಧ್ಯಕ್ಷನಾಗಿ ಕೆಲಸ ಮಾಡಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನು ಕೂಡ ಆಗಿ, ಪ್ರದೇಶ ಕಾಂಗ್ರೆಸ್ ಕಾರ್ಯದರ್ಶಿ, ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಮತ್ತು ಈಗ ಪ್ರಸ್ತುತ ಪ್ರದೇಶ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ. ಪಕ್ಷದಲ್ಲಿ ವಿವಿಧ ಹುದ್ದೆಯಲ್ಲಿ ಕೆಲಸ ಮಾಡಿಕೊಂಡು ರಾಜಕೀಯದಲ್ಲಿ ನಾನು ಒಬ್ಬ ಹಿರಿಯ ರಾಜಕೀಯ ವ್ಯಕ್ತಿಯಾಗಿ ಈಗ ಖಂಡಿತವಾಗಿಯೂ ಕಾಂಗ್ರೆಸ್ಸಿನಲ್ಲಿ ಹಿರಿಯರಾಗಿ, ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಯಾವುದಾದ್ರು ಒಂದು ಮಾಹಿತಿ ಕೊಡಬೇಕು ಅಂತ ಹೇಳಿದರೆ ಅದು ರೈಗಳ ಹತ್ರ ಕೇಳಬೇಕು ಅಂತ ಹೇಳುವಂಥ ಮಟ್ಟಿಗೆ ಹಿರಿಯರಾಗಿದ್ದೀರಿ. ಬಂಟ್ವಾಳ ಕ್ಷೇತ್ರದಲ್ಲಿ 1985ರಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಅವಕಾಶ ಹೇಗೆ ಸಿಕ್ಕಿತು? ಹೇಗೆ ಇಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರಿ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀವಿ. ದೇಶದಲ್ಲಿ ಒಬ್ಬರು ಪ್ರಧಾನಮಂತ್ರಿಯಾಗಿ ಅನಿರೀಕ್ಷಿತವಾಗಿ ಬಂದವರು ರಾಜೀವ್ ಗಾಂಧಿ ಅವರು. ಅವ್ರನ್ನ ಅಪೇಕ್ಷೆ ಪಡಲಿಲ್ಲ. ಅವರು ರಾಜ್ಯಕ್ಕೆ ಬರಬೇಕು ಅಂತೇಳಿ, ಪ್ರಧಾನಮಂತ್ರಿ ಆಗುವುದು ಬೇಕು ಅಂತೇಳಿ ಅಪೇಕ್ಷೆ ಪಟ್ಟವರು ಕೂಡ ಅಲ್ಲ. ಒಂದು ಅನಿವಾರ್ಯ ಸನ್ನಿವೇಶದಲ್ಲಿ ಇಂದಿರಾ ಗಾಂಧಿಯ ನಂತರ ರಾಜೀವ್ ಗಾಂಧಿಯವರು ಜನರ ಒತ್ತಡಕ್ಕೆ ರಾಜಕೀಯ ಪ್ರವೇಶ ಮಾಡಬೇಕಾಯಿತು. ಆವಾಗ ಯುವಕ ಕಾಂಗ್ರೆಸ್ಗೆ, ಮಹಿಳಾ ಕಾಂಗ್ರೆಸ್ಗೆ, ಸೇವಾದಳಕ್ಕೆ ಅವರು ವಿಶೇಷವಾದ ಮಾನ್ಯತೆಯನ್ನು ಕೊಟ್ಕೊಂಡು ಒಂದು ತೀರ್ಮಾನಕ್ಕೆ ಬಂದರು. ಯುವಕ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಯಾರಿಗೂ ಆದರೂ ಆವಾಗ ಯುವಕರಿಗೆ ಅವಕಾಶಗಳು ಕಡಿಮೆ ಇದ್ದಂಥ ಕಾಲ ಅದು. ನಮಗೆಲ್ಲ ಯುವಕ ಕಾಂಗ್ರೆಸ್ನ ಒಬ್ಬ ಅಧ್ಯಕ್ಷ ಅನ್ನೋ ನೆಲೆಯಲ್ಲಿ ನನಗೆ ಸೀಟಾಯಿತು. ಆ ಕಾರಣಕ್ಕಾಗಿ ನಾನು 85ನೇ ಇಸ್ವಿಯಲ್ಲಿ ನಾನು ಪ್ರಥಮ ಬಾರಿಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ನನ್ನ ಪಾಲಿಗೆ ಸಿಕ್ಕಿ. ಪ್ರಥಮ ಬಾರಿ ಸ್ಪರ್ಧೆ ಮಾಡಿದಾಗ ರಮನಾಥ ರೈ ಅವರು ಗೆದ್ದರು. ಗೆದ್ದ ನಂತರವಾಗಿ ಏನೆಲ್ಲ ಸವಾಲುಗಳನ್ನು ಆ ಸಮಯದಲ್ಲಿ ನೀವು ಸ್ವೀಕರಿಸ್ತಾ ಹೋದ್ರಿ? ನನಗೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ನಾನು ಇಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಇತ್ತು, PLD ಬ್ಯಾಂಕ್ ಅಂತ ಕರೀತಾರೆ. ಆ ಬ್ಯಾಂಕಲ್ಲಿ ನಾನು 6 ವರ್ಷಗಳ ಕಾಲ ಅಧ್ಯಕ್ಷನಾಗಿದೆ. ಅದು ಸಣ್ಣ ವಯಸ್ಸಿ. ಕಾಲೇಜ್ ಬಿಟ್ಟ ನಂತರ ಊರಿಗೆ ಬಂದಾಗ ಒಂದು ಸಕ್ರಿಯ ರಾಜಕೀಯ ಜೀವನ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನನ್ನ PLD ಬ್ಯಾಂಕಿನ ಚುನಾಯಿತ ಅಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಆಯಿತು. ಆದರೆ ಜನರ ಜೊತೆ ನನ್ನ ಸಂಬಂಧ ಹೆಚ್ಚಿಗೆ ಆಯಿತು. ಆ ಕಾರಣಕ್ಕಾಗಿ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಟಿಕೆಟ್ ಕೊಟ್ಟಿತ್ತು. ಆ ಚುನಾವಣೆಯಲ್ಲಿ ನಾನು ಗೆದ್ದೆ ಪ್ರಥಮ ಬಾರಿಗೆ. ಮತ್ತು ನಾನು ಯಾವಾಗಲೂ ಕಾನ್ಸ್ಟಿಟ್ಯೂನ್ಸ್ಗೆ ಹೋಗುವಾಗ, ಕ್ಷೇತ್ರಕ್ಕೆ ಹೋದಾಗ, ಹೌದು ಶಾಸಕರು ಗೆಲ್ತಾರೆ ಮತ್ತು ಅವರು ನಮ್ಗೆ ಸಿಗೋದಿಲ್ಲ ಅಂತೇಳಿ ಮಾತುಗಳನ್ನು ಕೇಳ್ತಾ ಇದ್ರು. ಆದರೆ ಒಂದು ಸಲ ನಾನು ಗೆದ್ದು 2ನೇ ಸಲ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತದಾರರ ಬಳಿಗೆ ಹೋಗುವಾಗ ಹೇಳ್ತಿದ್ರು, ಬಹುಶಃ ನಾವು ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದೇವೆ, ನೀವು ಶಾಸಕರಾದ ಮೇಲೆ ನಮಗೆ ನೀವು ಯಾಕೆ ಬರ್ತೀರಿ ಇಷ್ಟು ಸಮಯ ಅಂತ ನಮಗೆ ಮನಸ್ಸಿಗೆ ಬರ್ತಾ ಇತ್ತು. ಪ್ರತಿ ದೃಷ್ಟಿಯಲ್ಲಿ ಕೂಡ, ಪ್ರತಿ ವಿಷಯದಲ್ಲಿ ಕೂಡ ನೀವು ಸತತವಾಗಿ
ಬರ್ತಾನೆ ಇದ್ರಿ, ಈಗಲೂ ಬರ್ತಾ ಇದ್ದೀರಿ. ಬಹುಶಃ ಆ ನಂತರದ ಚುನಾವಣೆಯಲ್ಲಿ ನೀವು ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಯಾರಿಂದಲೂ ಒಂದು ಶಬ್ದ ನನಗೆ ಬರಲಿಲ್ಲ. ನಾನು ಕ್ರಿಯಾಶೀಲನಾಗಿ ಸಕ್ರಿಯವಾಗಿ ಪಕ್ಷದ ಕಾರ್ಯಕರ್ತರ ಜೊತೆ ಇದ್ದುಕೊಂಡು ಜನರ ಜೊತೆ ಇದ್ದುಕೊಂಡು ಕೆಲಸ ಮಾಡಿ ನನಗೆ ಒಂದು ರಾಜಕೀಯ ಬದುಕಿನ ಒಂದು ಒಳ್ಳೆ ಪಂಚಾಂಗ ಸಿಕ್ಕಿದೆ. ಪ್ರಥಮ ಬಾರಿ ಆದ ನಂತರ ಸತತವಾಗಿ 4 ಬಾರಿ ಗೆದ್ದೆ. ಆದರೆ ನಂತರ 2 ಚುನಾವಣೆಯಲ್ಲಿ ಸೋತಿದೆ ಬೇರೆ ಬೇರೆ ಸಂದರ್ಭದಲ್ಲಿ. ಅದು ದೊಡ್ಡ ಅಪಪ್ರಚಾರ ಮೂಲಕ ನಿಮಗೆಲ್ಲ ಭಾವನಾತ್ಮಕ ವಿಚಾರಗಳು ಮತ್ತು ಒಂದು ಸಂದರ್ಭದಲ್ಲಿ ಹತ್ಯೆಗಳಾದಂಥ ಸನ್ನಿವೇಶಗಳು ಅದೆಲ್ಲವೂ ಕೂಡ ನಾನು ಹೇಳ್ತಾ ಹೋದೆ. ಸುಮಾರು ಘಟನೆಗಳು ಎಲ್ಲ ಆಯಿತು. ಅದರಲ್ಲಿ ಅಪಪ್ರಚಾರಗಳನ್ನು ಮಾಡುವಂಥ ಸನ್ನಿವೇಶ ಬಂತು. ಅಂದ್ರೆ ನೀವು ಹೇಳುವಂಥದ್ದು 2 ಬಾರಿ ಸೋತಿರುವಂಥದ್ದು ಅದು ಯಾವುದೇ ಕಾರಣಕ್ಕೂ ನನ್ನ ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳುವಂಥ ಸೋತದ್ದಲ್ಲ, ಅಪಪ್ರಚಾರದಿಂದ ಸೋತಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಅಲ್ಲ. ಆದ್ದರಿಂದಾಗಿ ನಮಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು. ಆ ನಂತರ ಕೂಡ ಸೋತು ಹೋದಲ್ಲಿ ಮತ್ತೆ ಗೆದ್ದು ಬಂದೆ. 2 ಸಾರಿ ಮತ್ತೆ ಗೆದ್ದೆ. ಮತ್ತೆ ಕಳೆದ ಚುನಾವಣೆಯಲ್ಲಿ ಕೂಡ ನನಗೆ ದೊಡ್ಡ ಅಪಪ್ರಚಾರ, ನನ್ನ ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡದಂಥ ಅನೇಕ ವಿಚಾರಗಳನ್ನು ಅಪಪ್ರಚಾರದ ಮೂಲಕ ಜನರ ಮನಸ್ಸಿಗೆ ತುಂಬಿ ಬಹುಶಃ ನನಗೆ ಸೋಲಿಸ್ತಕ್ಕಂಥ ಪ್ರಯತ್ನದಲ್ಲಿ ನನ್ನ ವಿರೋಧ ಪಕ್ಷದವರು ಯಶಸ್ವಿ ಆದರು. ಈಗ ಮತ್ತೊಂದು ಚುನಾವಣೆ ಬಂದಿದೆ. ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಕ್ಕಂಥ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಯಾವುದೇ ನಿಮ್ಮ ಅಗೌರವ ಬರ್ತಕ್ಕಂಥ ನನ್ನ ಮತದಾರರಿಗೆ ಯಾವುದೇ ಕೆಲಸವನ್ನು ನಾನು ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಯಾರ ವಿರೋಧ ಪಕ್ಷದ ಬೆರಳು ತೋರಿಸಿದ ರೀತಿಯಲ್ಲಿ ನನ್ನ ಪ್ರಾಮಾಣಿಕತೆ ಉಳಿಸ್ಕೊಂಡು ಬಂದಿದ್ದೇನೆ ಅನ್ನುವಂಥ ಮಾತನ್ನು ಜನರ ಮುಂದೆ ಹೇಳ್ತಾ ಇದ್ದೀನಿ. ಬಹುಶಃ ಜನರಲ್ಲಿ ಮತ್ತೆ ನಿಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಇದು ನನ್ನ ಕಡೆಯ ಚುನಾವಣೆ ಕೂಡ. ಈ ಚುನಾವಣೆಯಲ್ಲಿ ನನಗೆ ನೀವೆಲ್ಲ ಒಟ್ಟು ಸೇರಿ ನನ್ನನ್ನು ಮತ್ತೊಮ್ಮೆ ಶಾಸಕರನ್ನಾಗಿ ಮಾಡ್ತಕ್ಕ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಸ್, ಓಕೆ. ನೀವು 3 ಬಾರಿ ಅದ್ಭುತವಾದಂತಹ ಸಚಿವ ಸ್ಥಾನ ಪಡ್ಕೊಳ್ತೀರಿ. ಒಮ್ಮೆ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿರ್ಬೋದು, ಅದರ ನಂತರವಾಗಿ SM ಕೃಷ್ಣ ಅವರ ಕಾಲದಲ್ಲಿರ್ಬೋದು, ತದನಂತರವಾಗಿ ಸಿದ್ದರಾಮಯ್ಯ ಅವರ ಕಾಲದಲ್ಲಿರ್ಬೋದು. 3 ಬಾರಿ ಗೃಹ ಖಾತೆ, ಅದರೊಟ್ಟಿಗೆ ಬೇರೆ ಬೇರೆ ರೀತಿಯಿಂದ ಸಾರಿಗೆ ಇರ್ಬೋದು, ನಂತರವಾಗಿ ಬಂದ ಅರಣ್ಯ ಖಾತೆಯನ್ನೆಲ್ಲ ಪಡ್ಕೊಳ್ತಾ ಹೋಗ್ತೀರಿ. ಯಾವ ರೀತಿಯಾಗಿ ನಮ್ಮ ದಕ್ಷಿಣ ಕನ್ನಡಕ್ಕೆ, ನಮ್ಮ ಬಂಟ್ವಾಳಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾ ಹೋದ್ರಿ? ಬಂಟ್ವಾಳದಲ್ಲಿ ನನ್ನ ಕಾಲಾವಧಿಯಲ್ಲಿ ಬಹುಶಃ ಒಂದು ಯಾರು ಮಾಡದಂಥ ಕೆಲಸಗಳನ್ನು ಅನೇಕವನ್ನು ಮಾಡಿದ್ದೇನೆ ನಾನು. ಏನೆಲ್ಲ? ಈಗ ನೋಡಿ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತ ಇದೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತ ನದಿಯಿಂದ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ಜನರ ಮನೆಗೆ ಕುಡಿಲಿಕ್ಕೆ ತಲುಪಿಸ್ತಕ್ಕಂತೆ ಬಹುಗ್ರಾಮ ಕುಡಿಯುವ ನೀರಿನ ಅಂತ ಯೋಜನೆ 5 ಯೋಜನೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮಾಡಿದ್ದೆ. ಯಾವ ತಾಲೂಕಲ್ಲಿ ಇಲ್ಲದಂಥ ಕೆಲಸ ಅದು ಅಂತ ಹೇಳುವಂಥದ್ದು ನಾನು ಹೇಳಿ. ಈ 94C ಅಂತೇಳಿ ಮನೆ ಕಟ್ಟಿ ಕೂತಿರ್ತಕ್ಕಂಥವ್ರಿಗೆ ಅವರ ಮನೆ ಅಡಿಸ್ಥಳವನ್ನು ಕೊಡ್ತಕ್ಕಂಥ ಒಂದು ತಿದ್ದುಪಡಿ 94C ಅಂತ ಹೇಳ್ತಾರೆ. 94C ಮತ್ತು 90CC ಬಂಟ್ವಾಳ ತಾಲೂಕಲ್ಲಿ ಅತ್ಯಂತ ಹೆಚ್ಚು ಹಕ್ಕುಪತ್ರ ಸಿಕ್ಕಿರ್ತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹಕ್ಕುಪತ್ರ 20,000 ಜನರಿಗೆ ಹಕ್ಕುಪತ್ರ ಕೊಡಿಸ್ತಕ್ಕಂಥ ಕೆಲಸವನ್ನು 94C ಮತ್ತು CCಯ ಅಡಿಯಲ್ಲಿ ನಾನು ಕೊಡಿಸಿದ್ದೇನೆ. ಅದು ಕೂಡ ಒಂದು ದಾಖಲೆ. ಈ ಹೊಸ ಪಂಚಾಯತಿಗಳು ಮಾಡ್ತಕ್ಕಂಥ ಕಾರ್ಯಕ್ರಮ ಬಂತು. ಹೊಸ ಪಂಚಾಯತಿಗಳು ಮಾಡ್ತಕ್ಕಂಥ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹೊಸ ಪಂಚಾಯತಿಗಳ ತಾಲೂಕು ಬಂಟ್ವಾಳ ತಾಲೂಕು ಹೊಸ ಪಂಚಾಯತಿಗಳಾದ ಅತ್ಯಂತ ಹೆಚ್ಚು ಹೊಸ ಪಂಚಾಯತ್. ಆ ಒಂದು ವಿಚಾರನೂ ಕೂಡ ನಾನು ಇದು ಅತ್ಯಂತ ಹೆಚ್ಚು ಮಾಡಿರ್ತಕ್ಕಂಥ. ಇವತ್ತು ಅಂಗನವಾಡಿ ಅಂತ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಮಗ್ರ ಬಾಲ ವಿಕಾಸ ಯೋಜನೆ. ಆ ಸಮಗ್ರ ಬಾಲ ವಿಕಾಸ ಯೋಜನೆಯಲ್ಲಿ ಇವತ್ತು ನಾನು ಈ ತಾಲೂಕಿಗೆ ಮಂಜೂರಾದಂಥ ಅಂಗನವಾಡಿ ಇಡೀ ದೇಶದಲ್ಲಿ 2ನೇ ಅತ್ಯಂತ ದೊಡ್ಡ ಅಂಗನವಾಡಿ ಕೇಂದ್ರ. ದೇಶದಲ್ಲಿ 2ನೇ ಅತ್ಯಂತ ದೊಡ್ಡ ಅಂಗನವಾಡಿ ಕೇಂದ್ರ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಅಂಗನವಾಡಿ ಕೇಂದ್ರ. 570 ಅಂಗನವಾಡಿಗಳು ನಮ್ಮ ತಾಲೂಕಲ್ಲಿದೆ. ಯಾವುದೇ ಒಂದು ತಾಲೂಕಲ್ಲಿ ಒಂದು ಕೇಂದ್ರ ಇದೆ. ಇದನ್ನ ಈಗ ಸ್ಪ್ಲಿಟ್ ಮಾಡಿ, ಒಬ್ಬರಿಗೆ ನಡೆಸಲಿಕ್ಕೆ ಕಷ್ಟ ಅಂತೇಳಿ ಸ್ಪ್ಲಿಟ್ ಮಾಡಿ ಇದೇ ತಾಲೂಕು ವಿಟ್ಲ ಬೇರೆ ಬಂಟ್ವಾಳ ಬೇರೆ ಅಂತ ಮಾಡಿದ್ದಾರೆ. ಆ ರೀತಿಯ ಒಂದು ಅಭಿವೃದ್ಧಿಯನ್ನ ಯಾರು ಮಾಡದೇ ಇರತಕ್ಕಂಥ ಅಭಿವೃದ್ಧಿ ನಾನು ಮಾಡಿದೆ. ನೀವು BC ರೋಡಲ್ಲಿ ಒಂದು ಕೇಂದ್ರ ಸ್ಥಾನ ನಿಂತು ನೋಡಿದ್ರೆ ಎಲ್ಲ ಸರ್ಕಾರಿ ಕಟ್ಟಡಗಳು ನಾನಿದ್ದಾಗ ಮಾಡಿರ್ತಕ್ಕಂಥ ಮಿನಿ ವಿಧಾನಸೌಧ ಇರ್ಬೋದು, KSRT ಬಸ್ ನಿಲ್ದಾಣ ಇರ್ಬೋದು, KSRT ಡಿಪೋ ಇರ್ಬೋದು, ಅಥವಾ ಒಂದು ಸುಂದರವಾದ ಪ್ರವಾಸಿ ಮಂದಿರ ಇರ್ಬೋದು, BC ರೋಡ್ನಲ್ಲಿ ಒಂದು
ಉದ್ಯಾನವನ ನಿರ್ಮಾಣ ಮಾಡ್ತಕ್ಕಂಥ ಇರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಭೀಮರಾವ್ ಅಂಬೇಡ್ಕರ್ ಅವರ ಭವನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇರ್ಬೋದು. ಪಚ್ಚಮಂಗೇಶ್ವರ ಸಾಹಿತಿಗಳು ಅವರ ಹೆಸರ ಮೇಲೆ ಒಂದು ಭವನ ಮಾಡಿದ್ದೇನೆ, ಅದು ಪೂರ್ತಿ ಆಗಿಲ್ಲ. ಅಂಬೇಡ್ಕರ್ ಭವನ ಪೂರ್ತಿ ಆಗಿಲ್ಲ, ಅರ್ಧ ಆಗಿ ಕೆಲಸ ಆಗ್ತಾ ಇದೆ. ನಾನು ಇರ್ತಿದ್ರೆ ಪೂರ್ತಿ ಮಾಡ್ತಾ ಇದ್ರೆ ಅಂದ್ರೆ ನೀವು ಹೇಳುವಂಥ ಪ್ರಕಾರವಾಗಿ ರಾಜೇಶ್ ನಾಯಕ್ ಅವರು ಒಂದು ಬಾರಿ ವಿನ್ ಆದ್ರೂ ಕೂಡ ಅಭಿವೃದ್ಧಿಯನ್ನು ಮಾಡಲಿಲ್ಲ, ಅರ್ಥಾತ್ ಸರ್ಕಾರಿ ಅವರ ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು ರಸ್ತೆ, ಆ ರಸ್ತೆಯಲ್ಲಿ ಒಂದು ಯಾವುದೋ ಒಂದು ತುದಿಯಲ್ಲಿ ನಾವು ಮಾಡಿದ ರಸ್ತೆಯಲ್ಲಿ ಹೋಗಿ ಅಲ್ಲಿ ತುದಿಯಲ್ಲಿ ಒಂದು 200-300 ಮೀಟರ್ ಕಾಂಕ್ರೀಟ್ ಮಾಡೋದೇ ಅಭಿವೃದ್ಧಿ ಅಂತ ಅವ್ರ ಲೆಕ್ಕದಲ್ಲಿ. ಅಥವಾ ನಾವು ಹಾಕಿದಂಥ ಡಾಮರೀಕರಣ ಮೇಲೆ ಮತ್ತೊಂದು ಸೀಲ್ ಕೋಟ್ ಹಾಕಿ ಡಾಮರ್ ಮಾಡಿದೆ ಅಂತ ಹೇಳ್ತಕ್ಕಂಥ ಕೆಲಸ ಬಿಟ್ಟರೆ ಇವರು ಈ ಸಮಗ್ರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾವುದಿಲ್ಲ. ಒಂದು ಬೀಚ್ ರೋಡ್ನಲ್ಲಿ ಏನಾದರೂ ಒಂದು ಕಟ್ಟಡ ಅವ್ರು ಮಾಡಿದ್ದಾರೆ ಅಂತ ಹೇಳಿ 5 ವರ್ಷ ಒಂದು ಕಟ್ಟಡ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಳಿ ಅವರು ಮೊದಲು ಅವರು ಹೇಳೋದು ಮಾರ್ಗ, ನಾನು ಅದು ಲೆಕ್ಕ ಇಷ್ಟು ಕಿಲೋಮೀಟರ್ ಅಂತ ಲೆಕ್ಕ ಅಲ್ಲ, ನಾನು 1,000 ಮಾಡಿದೆ 2,000 ಮಾಡಿ ಈ ಥರ ಒಂದು ಲೆಕ್ಕ. ಅದು ಲೆಕ್ಕ ಅಂತ ಹೇಳಿ ಲೆಕ್ಕಕ್ಕೆ ಒಂದು ಅದೇನಂತಂದ್ರೆ ಅದು ಒಬ್ಬನ ಟೆಂಡರ್ ಮಾಡಿಸೋದು, ಒಬ್ಬ ಗುತ್ತಿಗೆದಾರ ನಾರ್ಮಲ್ ಆಗಿ ಗುತ್ತಿಗೆದಾರ ಅವರು ಹೇಳಿ ಯಾರೋ ಇನ್ನೊಬ್ಬರಿಗೆ ಯಾರೋ ಕಾರ್ಯಕರ್ತರ ಕೊಟ್ಟು ಕೆಲಸ ಮಾಡಿ. ಆದ್ದರಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಲಪೆ ಕಾಮಗಾರಿ ಮಾಡ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀರಿ. ರಮನಾಥ್ ರೈ ಅವರು ಅಂತ ಹೇಳಿದ್ರೆ ಮತ್ತೊಂದು ಕಡೆಯಲ್ಲಿ ಏನು ಗಮನಿಸ್ತಾ ಹೋಗ್ತೇವೆ, ಸಾರಿಗೆ ಸಚಿವರಾದಾಗ ಕ್ರಾಂತಿ ಮಾಡಿದವರು, ದಕ್ಷಿಣ ಕನ್ನಡಕ್ಕೆ ಅದೆಷ್ಟು ಬಸ್ಸುಗಳನ್ನು ಹಾಕಿದ್ರು, ಹೇಗೆ ಯಾವ ಕಾರಣಕ್ಕೋಸ್ಕರವಾಗಿ ಈ ಕ್ರಾಂತಿ ಅಲ್ಲ, ಬಸ್ಸು ಇಲ್ಲದೆ ಜನರಿಗೂ ತೊಂದರೆ ಆಗುವಾಗ ಅವರು ಬೇರೆ ಪರ್ಯಾಯ ವ್ಯವಸ್ಥೆಯಲ್ಲಿ ಓಡಾಡ್ತಿದ್ರು. ಬಸ್ಸು ಜಾಸ್ತಿ ಮಾಡಿದಾಗ ಅವರಿಗೆ ಬೆನಿಫಿಟ್ಗಳಾಯಿತು, ಅವರಿಗೆ ಬಾಡಿಗೆ ಇಲ್ಲ ಅಂತ ಹೇಳುವಂಥ ಅದು ಮುಖ್ಯ ಅಲ್ಲ. ನಾವು ಪ್ರಯಾಣಿಕರಿಗೆ ಸೌಕರ್ಯ ಒದಗಿಸ್ತಕ್ಕಂಥದ್ದು ಸಾರಿಗೆ ಇಲಾಖೆಯ ಧ್ಯೇಯ. ನಾನು ಮಾಡಿದ್ದಷ್ಟೇ, ಪ್ರಯಾಣಿಕರಿಗೆ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೇನೆ. ಅದು ಬೇರೆ ತೊಂದರೆ ಆಗಿದೆ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ, ಪ್ರಯಾಣಿಕರಿಗೆ ಅನುಕೂಲ ಆಗಿದೆ. ಈಗ ಎಲ್ಲಾದ್ರೂ ನೀವು ಒಂದು ಮದುವೆ ಸೀಸನ್ ನಲ್ಲಿ ರಸ್ತೆ ಬದಿಯಲ್ಲಿ ವಾಹನಕ್ಕೆ ಕಾದು ಕೂತ್ಕೊಳ್ಳುವಂತ ಜನರನ್ನು ತುಂಬಾ ಕಾಣ್ತಾ ಇದ್ರು. ಒಂದು ಆ ಕಾಲದಲ್ಲಿ ಒಂದು ಅಂಬಾಸಿಡರ್ ಕಾರಿಗೋಸ್ಕರವಾಗಿ ಕಾಯುವಂತ ಪರಿಸ್ಥಿತಿ ಇತ್ತು, ಅದರಲ್ಲಿ ಲೋಡ್ ಇತ್ತು, ಈಗ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನೀವು ರಸ್ತೆಯಲ್ಲಿ ವಾಹನ ಇಲ್ಲ ಅಂತ ಇಲ್ಲಿ ಕಾದು ಕೂತ್ಕೊಳ್ಳುವಂತ ಪ್ರಮೇಯ ಇಲ್ಲ. ಇಲ್ಲಾಂದ್ರೆ ಮೊದಲು ಕೆಂಪು ಬಸ್ ಇತ್ತು, ಕೆಂಪು ಬಸ್ಸು ಅಂತ ಹೇಳಿದ್ರೆ ಅದರ ಬಗ್ಗೆ ಜನರಿಗೆ ವಿಶ್ವಾಸನೂ ಕಡಿಮೆ ಇತ್ತು. ಅದಕ್ಕೆ ಬಣ್ಣದ ಬಸ್ಗಳನ್ನು ಮಾಡುವುದರ ಮೂಲಕ ಅದೊಂದು ಕಾಂತಿ ಆಯಿತು ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಅದಕ್ಕೆ ಎಲ್ಲ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ಎದುರಾಳಿಯವರು ನಿಮ್ಮ ಬಗ್ಗೆ ಹೇಳ್ತಾ ಹೋಗ್ತಾರೆ, ಅವರಿಗೆ ಖಾಲಿ ಮುಸ್ಲಿಮರ ಓಟರು ಸಾಕು, ಹಿಂದೂಗಳು ಓಟ ಅಗತ್ಯ ಇಲ್ಲ. ನಿಮಗೆ ಅವರ ಉತ್ತರ ಏನು? ಅದು ಬೇಡ. ಆದರೂ ಕೂಡ ನಾವು ಏನಾದರೂ ಕೂಡ ನಾನು ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನರ ಪ್ರೀತಿ ಮಾಡಿ ನಾನು ಓಟಲ್ಲಿ ಗೆದ್ದವನು. ಬಹುಶಃ ಯಾರು ಒಂದು ವರ್ಗದವರು ಒಬ್ಬರು ಮಾತ್ರ ಓಟು ಕೊಟ್ಟು ನಾನು ಇಷ್ಟು ದಿವಸ ಶಾಸಕನಾಗ್ಲಿಕ್ಕೆ ಅವಕಾಶ ಇಲ್ಲ ಇತ್ತು. ಅದು ಕಾಮನ್ ಸೆನ್ಸ್. ಈಗ ನಾನು ಎಷ್ಟು ಸರಿ ಶಾಸಕನಾದೆ? 6 ಸಾರಿ ಶಾಸಕನಾಗತಕ್ಕಂಥ ಕೆಲಸ ಆಗಿದೆ. ಬಹುಶಃ ನಾನು ಮಾಡಿದಷ್ಟು ಉತ್ತಮ ಕೆಲಸ ನೀವೆಲ್ಲ ಪೊಲದಿಂದ ಬಂದಿದ್ದೀರಿ ಅಂತ ಹೇಳ್ತೀರಿ. ನಾನು ಪೊಲದ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ನಾನು. ಮತ್ತೆ ಕೆಲಸ ಆಗ್ಬೇಕು. ಜೀರ್ಣೋದ್ಧಾರ ಮಾಡಿದವರು ಯಾರು ಅಂತ ಮುಖ್ಯ. ಜೀರ್ಣೋದ್ಧಾರ ಮಾಡಿದವರು ಯಾರು ಅಂತ ಮುಖ್ಯ. ಅಲ್ಲಿ ಕಲ್ಲಡ್ಕದಲ್ಲಿ ಇದೆ ಒಂದು ನಿಟಿಲಾಕ್ ಸದಸ್ಯ ದೇವಸ್ಥಾನ. ಎಷ್ಟೋ ವರ್ಷದಿಂದ ಯಾರು ಅಧ್ಯಕ್ಷರಾಗಿದ್ರು ಅವ್ರು ಏನ್ ಮಾಡಿದ್ದಾರೆ, ಮತ್ತೆ ರಮನಾಥರ ಅಧ್ಯಕ್ಷ ಮೇಲೆ ಏನ್ ಮಾಡಿದ್ದಾನೆ, ಇಲ್ಲಿ ಯಾರು ಅಧ್ಯಕ್ಷರಾಗಿದ್ರು ನಾನು ಆಗುದು ಮೊದಲು, ಅದು ಕೂಡ ತಿಳ್ಕೊಳ್ಬೇಕು. ಖಂಡಿತವಾಗಿ ದೇವಸ್ಥಾನಗಳಿಗೂ ಕೂಡ ಸಂಪೂರ್ಣವಾಗಿ ಜನ ಅಪಪ್ರಚಾರ ಮಾಡಲಿಕ್ಕೆ ಮಾಡ್ತಾರೆ. ಆದ್ರೆ ನಾವು ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆ ಜನರಿಗೆ ಸಮಾನವಾಗಿ ಕಂಡು ನಾನು ಎಲ್ಲರ ಕೆಲಸವನ್ನು ಮಾಡಿದ್ದೇನೆ. ಮತ್ತು ನಾನು ಮಾಡಿದ ಒಂದು ನಾಗಮಂಡಲ ಮಾಡಿದ್ದೇನೆ. ಈ ಜಿಲ್ಲೆಯಲ್ಲಿ ಯಾರು ಕೂಡ ನನ್ನ ಒಂದು ರೀತಿಯಲ್ಲಿ ಅದ್ಭುತವಾದ ನಾಗಮಂಡಲ ಎಲ್ಲಿ ಆಗಿಲ್ಲ. ಮತ್ತು ಗಣೇಶೋತ್ಸವ ವರ್ಷ ಮಾಡ್ತೇನೆ. ನನ್ನ ರೀತಿಯ ಗಣೇಶೋತ್ಸವ ಈ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಒಂದು ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯ. ಆದ್ದರಿಂದ ನನ್ನನ್ನೆಲ್ಲ ಆ ರೀತಿಯಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸುಮ್ಮನೆ ಪ್ರಯತ್ನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಯಶಸ್ವಿ ಆಗಿರ್ಬೋದು, ಆದರೆ ಇದು ಶಾಶ್ವತ ಆಗಿ ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಅವರು. ನಾನು ಇದು ಏನಂದ್ರೆ ಸುಳ್ಳು ಜ್ವಾಲಾಮುಖಿ ಅಂತ ಹೋಗ್ತದೆ, ಸತ್ಯ ನಿಧಾನವಾಗಿ ಹರಡ್ತದೆ ಅಂತ ಹೇಳ್ತಕ್ಕಂಥ ಮಾತು. ಆದ್ರೆ ಇವತ್ತು ತಾವೇನು ಪ್ರಶ್ನೆ ಕೇಳಿದ್ರಿ ಅದು ಇವತ್ತು ಅಪ್ರಸ್ತುತ, ಅದು ಮುಖ್ಯವಲ್ಲ. ಅದು ಮುಖ್ಯ ಏನು ಅಂತಂದ್ರೆ ಬಡವರಿಗೆ ಸಹಾಯ ಆಗೋದು ಮುಖ್ಯ. ನಾವು ಬಡವರಿಗೆ ಸಹಾಯ ಮಾಡ್ತಾ ಕೆಲಸವನ್ನು ಮಾಡಿ ಶ್ರೀಮಂತರ ಪರವಾಗಿ ರಮನಾಥ್ ಎಂದೂ ಇಲ್ಲ. ಭೂಮಿ ಕಳ್ಕೊಂಡ ವರ್ಗಕ್ಕೆ ಸೇರಿದವ್ ನಾನು. ನನ್ನ ಹಿರಿಯರು ಬೆಳ್ಳಿಪಾಡಿ ಮನೆ ತಂದವ್ರು.
ಬೆಳ್ಳಿಪ್ಪಾಡಿ ನಮ್ಮ ತಾಯಿ ಬೆಳ್ಳಿಪ್ಪಾಡಿಯವರು. ಕೆಲವರು ತಂದೆ ಹೆಸರನ್ನ ಅವರ ಕುಟುಂಬವನ್ನು ಹೇಳ್ತಾರೆ, ನಾವು ಆಗಲ್ಲ. ನನ್ನ ಬೆಳ್ಳಿಪ್ಪಾಡಿ ಅಂದ್ರೆ ನನ್ನ ತಾಯಿ ಬೆಳ್ಳಿಪ್ಪಾಡಿಯವರು, ನನ್ನ ಅಪ್ಪ ಬೆಳ್ಳಿಪ್ಪಾಡಿ ಅಲ್ಲ. ಕೆಲವು ಜನ ಇದ್ದಾರೆ ಅಪ್ಪನ ಹೆಸರು ದೊಡ್ಡ ಕುಟುಂಬ ಆದ್ರೆ ಅದನ್ನು ಹೇಳ್ತಾರೆ, ನಾವು ಹಾಗೆ ಹೇಳುವಂತ ಜನ ಅಲ್ಲ. ನಾವು ಸತ್ಯ ಅಂದ್ರೆ ಸತ್ಯವೇ, ನಿತ್ಯ ಅಂದ್ರೆ ನಿತ್ಯವೇ. ಬಂಟ್ವಾಳ ತಾಲೂಕಿನಲ್ಲಿ ರಮನಾಥ್ ರೈ ಅವರು ಮಾತ್ರ ಬಂಟ್ವಾಳ ತಾಲೂಕಿನ ಅಭ್ಯರ್ಥಿ, ಖಂಡಿತ ಯಾರು ಅಭ್ಯರ್ಥಿ ಅಲ್ಲ ಅಂತ ಹೇಳಿ ನಾನೇ ಅಭ್ಯರ್ಥಿ. ನಾನು ಇವತ್ತು ಬಿಜೆಪಿ ಪಕ್ಷದಲ್ಲಿ ಕೂಡ ಇಷ್ಟು ಸಾರಿ ವೋಟಿಗೆ ನಿಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ನಾನು ಒಬ್ಬನೇ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ, ಒಬ್ಬ ಸ್ಥಳೀಯ ಅಭ್ಯರ್ಥಿ. ಕಾಡಬೆಟ್ಟು ನಾರಾಯಣ ಅಂತ ಒಬ್ಬರು ಇದ್ರು, ಅವರು ಬಿಟ್ರೆ ಮತ್ತೆ 8 ಸಾರಿಯೂ ಹೊರಗಿನವರ ಅಭ್ಯರ್ಥಿ. ಬಂಟ್ವಾಳ ತಾಲೂಕಿನಲ್ಲಿ ಒಬ್ಬ ಮಗ ಅವರೇ ಸಿಗ್ಲಿಲ್ಲ, ದೇವರದ ಇದೆ ಇಲ್ಲಿವರೆಗೆ. ಬಂಟ್ವಾಳ ತಾಲೂಕಿನ ಒಬ್ಬ ಮಗು ಕೂಡ ಅವರ ಓಟಿಗೆ ಸಿಗ್ಲಿಲ್ಲ. ಇದು ನನಗೆ ಸಂತೋಷ ಇದೆ. ಇದನ್ನು ನಿಮ್ಮ ಎದುರಾಳಿಯಾಗಿ ಮತ್ತೊಂದು ವಿಶೇಷ ಏನು ಮತ್ತೆ ಇನ್ನೊಂದು ಗೊತ್ತಾ, ಇನ್ನೊಂದು ವಿಶೇಷ ಇದೆ. ನಾವು ಇವತ್ತು 5 ಜನ ಸ್ಪರ್ಧೆ ಮಾಡ್ತೇವೆ. ಆ 5 ಜನ ಸ್ಪರ್ಧೆಯಲ್ಲಿ ಬಂಟ್ವಾಳ ಕ್ಷೇತ್ರದ ನಾನೊಬ್ಬ ಮಾತ್ರ, ಮತ್ತೆ ಆ 4 ಜನ ಹೊರಗಿನವರು. ಆದರೆ ನಾನು ಕೇಳೋದು, ನೀವು ಬಂಟ್ವಾಳ ಕ್ಷೇತ್ರದ ಮತದಾರನಿಗೆ ವೋಟ್ ಮಾಡಿ, ಬೇರೆಯವರಿಗೆ ಮಾಡೋದು ಬೇಡ ಅಂತ ಹೇಳುವಂಥದ್ದು. ಮತ್ತೊಂದು ಬಂಟ್ವಾಳದಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಮನಾಥ್ ರೈಗಳನ್ನೇ ಆಯ್ಕೆ ಮಾಡುವಾಗ ಬೇರೆ ಎಲ್ಲ ಕಡೆಯಲ್ಲಿ ಕಾಣ್ತಾ ಹೋಗ್ತವೆ, ಎಲ್ಲಾದರೂ ಒಂದು ಸಣ್ಣ ಪುಟ್ಟದಾಗಿ ಬಂಡಾಯ ಹೇಳುವಂಥದ್ದು ಕಾಣ್ತಾ ಹೋಗ್ತವೆ. ಆದರೆ ರಮನಾಥ್ ರೈ ಅವರನ್ನು ಅಭ್ಯರ್ಥಿ ಮಾಡುವಾಗ ಯಾರೂ ಕೂಡ ಬಂಡಾಯ ಹೇಳುವಂಥದ್ದು ಕಾಣುವುದಿಲ್ಲ. ಅರ್ಥಾತ್ ಪ್ರಶ್ನಾತೀತವಾದಂಥ ನಾಯಕ ಅಂತೇಳಿ ರಮನಾಥ್ ರೈ ಹೇಳ್ಬೋದಾ? ಒಂದು ವಿಚಾರ ನೀವು ಹೇಳಿದಾಗ ನನಗೆ ಸಂತೋಷ ಇದೆ. ಇಲ್ಲಿ ಜಾತಿ ಧರ್ಮ ಭಾಷೆಯನ್ನು ಮೀರಿ ನಾನು ಬದುಕಿದ್ದೇನೆ. ಇಲ್ಲಿ ಕೆಲವು ಸಮಾಜದವರು ಜಾಸ್ತಿ ಸಂಖ್ಯೆಯಲ್ಲಿ ಕೂಡ ಇದ್ದಾರೆ, ಅವ್ರು ಯಾರು ಅರ್ಜಿ ಹಾಕಿಲ್ಲ ಇಲ್ಲಿವರೆಗೂ. ಯಾರು ಕೂಡ ನನ್ನ ಪಕ್ಷದ ಒಳಗಡೆ ಯಾರು ಕೂಡ ಅರ್ಜಿ ಹಾಕಿಲ್ಲ ಆ ಸಮಾಜದವರು. ಯಾಕೆಂದ್ರೆ ಆ ಸಮಾಜದವರು ಎಲ್ಲ ಸಮಾಜದವ್ರನ್ನ ಪ್ರೀತಿ ಮಾಡಿದ್ದಾರೆ. ಅದಕ್ಕಾಗಿ ಅವರು ಬಂಟ್ವಾಳದಲ್ಲಿ ರಮನಾಥ್ ರೈ ಇರಲಿ ಅಂತ ಹೇಳುವಂತ ಭಾವನೆ ಅವರಿಗೆ ಇಲ್ಲಿವರೆಗೆ ಇತ್ತು ಅಂತ ಹೇಳುವುದನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬರ್ತೀನಿ. ಮತ್ತೊಂದು ನಿಮ್ಮ ಎದುರು SDPI ಕ್ಯಾಂಡಿಡೇಟ್ ಇದೆ, ಯಾವ ರೀತಿಯಲ್ಲಿ ಓಟು ಚದುರ್ಬೋದು ಅಂತ ಹೇಳಿ ಕಾಣ್ತಾ ಹೋಗ್ತದೆ? ಏನಾದ್ರು ಚದುರ್ತದ ಅಥವಾ ಹಾಗೆ ಇರ್ತದೆ? SDPI ಈ ಮೊದಲು ನಿಂತಿದ್ದಾರೆ. ನನಗೆ ಅದು ಮುಖ್ಯವಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಇನ್ನೊಬ್ಬರ ವಿಷಯ ಹೇಳಲಿಕ್ಕೆ ನಾನು ಹೋಗುದಿಲ್ಲ. ಅವರವರ ವಿಷಯದಲ್ಲಿ ಅವ್ರು ನಿಂತಿದ್ದಾರೆ, ಅದು ತೀರ್ಮಾನ ಮಾಡೋದು ಜನರಿಗೆ ಬಿಟ್ಟದ್ದು. ನಾನು ಅವರ ಬಗ್ಗೆ ನಾನು ಏನು ಹೇಳಲಿಕ್ಕೆ, ಯಾರ ಬಗ್ಗೆ ನಾನು ಹೇಳುವಂತ ಅಗತ್ಯ ಇಲ್ಲ ನಮ್ಗೆ. ಕಾಂಗ್ರೆಸ್ ನಲ್ಲಿ 5 ಗ್ಯಾರಂಟಿಗಳನ್ನು ಕಾಣ್ತಾ ಹೋಗ್ತವೆ. ಆ 5 ಗ್ಯಾರಂಟಿ 100% ಎಲ್ಲರ ಮನೆಗೆ ರೀಚ್ ಆಗ್ತದ? ಖಂಡಿತ ಆಗ್ತದೆ. ಹೇಗಾಗ್ತದೆ? ಇಲ್ಲಿವರೆಗೆ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಅದೆಲ್ಲವೂ ಗ್ಯಾರಂಟಿ, ಎಲ್ಲವೂ ಕರೆಂಟ್ ಅಲ್ಲ, ಎಲ್ಲವೂ ಗ್ಯಾರಂಟಿ. ನೋಡಿ, ಇಂದಿರಾ ಗಾಂಧಿ 20 ಅಂಶ ಆರ್ಥಿಕ ಕಾರ್ಯಕ್ರಮದಲ್ಲಿ ಅನೇಕ ಸೌಲಭ್ಯಗಳು ಬಂತು. ವಿಧವಾ ಮಾಸಾಸನ, ಅಂಗವಿಕಲರ ಮಾಸಾಸನ, ಓಲ್ಡ್ ಏಜ್ ಪೆನ್ಷನ್, ಬಡವರಿಗೆ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ, ಬಡವನಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ, ಇದೆಲ್ಲವೂ ಕಾಂಗ್ರೆಸ್ನ ಕಾರ್ಯಕ್ರಮ. ಮಧ್ಯಾಹ್ನದ ಬಿಸಿ ಊಟ ಕೊಡುವಂಥ ಕಾರ್ಯಕ್ರಮ, ಕೃಷಿ ಪಂಪು ಸೆಟ್ಟಿಗೆ ಧರ್ಮಾರ್ಥ ಕರೆಂಟ್ ಕೊಡುವಂಥ ಕಾರ್ಯಕ್ರಮ, ಬಡವನಿಗೆ BPL ಕಾರ್ಡ್ ಹೋಲ್ಡರ್ಗೆ 7 kg ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಧರ್ಮಾರ್ಥ, ಎಲ್ಲ ಕೂಡ ಅನೇಕ ಕಾರ್ಯಕ್ರಮಗಳು. ಇವತ್ತು ಬಡವರಿಗೆ ಬೇಕಾದ ಕಾರ್ಯಕ್ರಮ 94C ಮನೆ ಕಟ್ಟಿ ಕೂತಂತ ಜನರಿಗೆ ಅಡಿಸ್ಥಳ ಕೊಡ್ತಕ್ಕಂಥ ಒಂದು ಕ್ರಾಂತಿಕಾರಿ. ಎಷ್ಟೋ ಇವತ್ತು 20,000 ಜನ ಹಕ್ಕುಪತ್ರವನ್ನು ಬಂಟ್ವಾಳ ತಾಲೂಕದಲ್ಲಿ ನಾನಿದ್ದಾಗ ಪಡ್ಕೊಂಡಿದ್ದಾರೆ. ಬಹುಶಃ ಅನೇಕ ಕಾರ್ಯಕ್ರಮ ಬಡವರಿಗೆ ಸಿಗುವಂಥ, ಇವತ್ತು ಮಕ್ಕಳಿಗೆ ಸಮವಸ್ತ್ರ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಧರ್ಮಾರ್ಥ ಪುಸ್ತಕ ಕೊಡ್ತಕ್ಕಂಥ ಕಾರ್ಯಕ್ರಮ, ವಿದ್ಯಾಸಿರಿ ಯೋಜನೆಯಲ್ಲಿ ಹಾಸ್ಟೆಲ್ ಇಲ್ಲೇ ಇದ್ದರೆ ಖಾಸಗಿಯಾಗಿ ಉಳ್ಕೊಂಡು ಅದಕ್ಕೆ ಬೇಕಾದಂಥ ದುಡ್ಡನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಇವತ್ತು ಇಂದಿರಾ ಕ್ಯಾಂಟೀನ್, ಇದೆಲ್ಲ ಗ್ಯಾರಂಟಿಗಳೇ. ಗ್ಯಾರಂಟಿ ಹೆಸರಿಲ್ಲ ಇದ್ರು ಅವ್ರು ಗ್ಯಾರಂಟಿ. ನಮ್ಮ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೇವೆ ಅದನ್ನು ಮಾಡಿದ್ವಿ. ಇವರು ನಮ್ಮ ಸಿದ್ದರಾಮಯ್ಯನವರು ಪ್ರಣಯಿಕ ಪುಸ್ತಕ, ನಾನು ಮಂತ್ರಿಯಾಗಿ ನನಗೆ ಗೊತ್ತಿದೆ, 100ರಲ್ಲಿ 99 ಭಾಗ ಪ್ರಣಾಳಿಕೆ ಹೇಳಿದ್ದನ್ನು ಅವ್ರು ಮಾಡಿದ್ದಾರೆ. ಇವರು BJP ಪ್ರಣಾಳಿಕೆ ನೀವು ಓದಬೇಕು, ಅದು ಎಷ್ಟು ಆಗಿದೆ ನಿಮ್ಮೇ ತಿಳ್ಕೊಳ್ಬೇಕು. 10% ಕೂಡ ಆಗಿಲ್ಲ. ಆದ್ದರಿಂದ ಇದು ಗ್ಯಾರಂಟಿ ಯಾಕೆ ಹೇಳ್ತೇನೆ, ಗ್ಯಾರಂಟಿ ಸುಳ್ಳು ಹೇಳೋ ಜನ ನಾವಲ್ಲ. ನಮಗೆ ಸುಳ್ಳು ಹೇಳಿ ನಮಗೆ ಓಟು ಕೂಡ ಬೇಡ. ಇವರು ಹೇಳಿದಾರಲ್ಲ,
ನಮಗೆ ಓಟ್ ಕೊಡಿ, ಗ್ಯಾಸ್ ಕಡಿಮೆ ಮಾಡ್ತೇವೆ, ನಮಗೆ ಓಟ್ ಕೊಡಿ, ಡೀಸೆಲ್ ಕಡಿಮೆ ಮಾಡ್ತೇವೆ, ನಮಗೆ ಓಟ್ ಕೊಡಿ, ನಮಗೆ ಪೆಟ್ರೋಲ್ ಕಡಿಮೆ ಮಾಡ್ತೇವೆ. ಇವತ್ತು ಹಳೆಯ ಕ್ಯಾಸೆಟ್ ಹಾಕ್ತಾರೆ ಮೋದಿಯವರ ಭಾಷಣವನ್ನು. ನಿಮಗೆ ಗ್ಯಾಸ್ ಕಡಿಮೆ ಆಗಬೇಕಾ, ಬಿ ಜೆ ಪಿಗೆ ಓಟ್ ಹಾಕಿ. ನಿಮಗೆ ಪೆಟ್ರೋಲ್ ಕಡಿಮೆ ಆಗಬೇಕಾ, ಬಿ ಜೆಗೆ ಓಟ್. ನಿಮಗೆ ಪೆಟ್ರೋಲ್ ಕಡಿಮೆ ಹೇಳಲಿಲ್ವಾ? ಮಹಾಪ್ಪ ಅವರು ಜನರನ್ನು ಮೋಸ ಮಾಡೋದ್ರಲ್ಲಿ ಯಶಸ್ವಿ ಆಗಿರ್ಬೋದು, ಅದು ಎಲ್ಲ ಸಮಯದಲ್ಲಿ ಮೋಸ ಮಾಡಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಅವ್ರು ತಿಳ್ಕೊಳ್ಬೇಕಾಗಿದೆ. ಇದು ಇವತ್ತು ಕೇಳ್ತಾ ಇದೆ. ಅದು ಹಳೆ ಶಶಿತರು ಹಳೆಯ ಕ್ಯಾಸೆಟ್ ನೋಡಿದ್ರೆ ಅವರೇ ಓಟ್ ಹಾಕೋದಿಲ್ಲ. ಸರ್, ಬಿಜೆಪಿಯ ಆಡಳಿತಾರೂಢ ಬಿಜೆಪಿಯ ವಿರುದ್ಧ ಖಂಡಿತವಾಗಿ ಅಲೆ ಇದೆ ಅಂತ ಹೇಳ್ತೀರಿ ಹಾಗಾದ್ರೆ? ಈಗ ನೋಡಿ, 40% ಕಮಿಷನ್ ಯಾರು ಹೇಳಿದ್ದು? ರಮನಾಥ್ ರೈ ಕಾಂಗ್ರೆಸ್ ಪಕ್ಷ ಹೇಳಿದ್ದಲ್ಲ, ಗುತ್ತಿಗೆ ಸಂಘದ ಅಧ್ಯಕ್ಷ. ಅದಕ್ಕೆ ಒಂದು ಸಾಕ್ಷಿ ಕೊಡಿ ಅಂತ ಕೇಳಿದ. ಸಾಕ್ಷಿಯಾಗಿ ಒಬ್ಬ ಸಂತೋಷ್ ಪಾಟೀಲ್ ಅಂತ ಅವರದೇ ಪಕ್ಷದ ಕಾರ್ಯಕರ್ತ ಉಡುಪಿಯಲ್ಲಿ ಬಂದು ಸುಸೈಡ್ ಮಾಡಿದ. ಅದು ಒಬ್ಬ ಮಂತ್ರಿ ಹೆಸರನ್ನು ಹೇಳಿ. ಸಾಯುವವನು ಕಾಗದ ಬರೆದಿದ್ದರೆ ಸುಳ್ಳು ಬರೆದು ಸಾಯೋದಿಲ್ಲ. ಅವನು ಸುಳ್ಳು ಬರೆದು ಸಾಯೋದಿಲ್ಲ. ಸಾಯುವವನು ಸುಳ್ಳು ಬರೆದು ಸಾಯೋದಿಲ್ಲ. ಅದು ನಾವು ಮನುಷ್ಯರ ಅರ್ಥ ಮಾಡಬೇಕಾಗಿದೆ. ಆದ್ದರಿಂದಾಗಿ ಇವತ್ತು ಇದೆಲ್ಲವೂ ಕೂಡ ಇವತ್ತು SI ನೇಮಕಾತಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಎಲ್ಲ ಆಯಿತು. ಇವು ಶಿಕ್ಷಕರ ನೇಮಕಾತಿ, ಏನು ಭ್ರಷ್ಟಾಚಾರ. ಇದು ಕೊರೋನಾ ವೈರಸ್ ಬಂದಾಗ ಏನು ಪರಿಕರವನ್ನು ಖರೀದಿ ಬೇಕಾದಂಥ ವ್ಯವಸ್ಥೆಯನ್ನು ಖರೀದಿ ಮಾಡಬೇಕು, ಅದಕ್ಕೂ ಕೂಡ ದೊಡ್ಡ ಕರಪ್ಷನ್ ಆಯಿತು. ಆದ್ದರಿಂದಾಗಿ ಇವತ್ತು ಆಂಟಿ ಇನ್ಕಂಬೆನ್ಸಿ ಒಂದು ಭಾಗ ಆದರೆ, ಆಂಟಿ ಸರ್ಕಾರದ ವಿರೋಧಿ ಅಲೆಯ ಜೊತೆಯಲ್ಲಿ ಇದು ವಿರೋಧಿ ಅಲೆ ಅಲ್ಲ, ಸುನಾಮಿ ಅಲೆ ಆಗಿ ಬರಬಹುದು ಅಂತ ನನ್ನ ನಿರೀಕ್ಷೆ ಇದೆ. ಕೊನೆಯದಾಗಿ ರಮನಾಥ್ ರೈ ಅವರಿಗೆ ಮತದಾರರು ಯಾವ ಅಭಿವೃದ್ಧಿಯನ್ನು ಬಂಟ್ವಾಳದಲ್ಲಿ ಮಾಡ್ತೀರಿ ಅಂತೇಳಿ ಒಟ್ಟು ಕೊಡಬೇಕು? ನಾನು ಇಲ್ಲಿವರೆಗೆ ಯಾರು ಕೂಡ ಮಾಡದಂಥ ಅಭಿವೃದ್ಧಿಯನ್ನು, ರುಕ್ಮಯ ಪೂಜಾರಿ ಈ ವಿಟ್ಲ ಕ್ಷೇತ್ರ ಇದೆ, ನಾನು ವಿಟ್ಲ ಕ್ಷೇತ್ರ 6 ಸಾರಿ ಬಂಟ್ವಾಳ ಕ್ಷೇತ್ರದಲ್ಲಿ MLA ಆಗಿದ್ದೇನೆ. ವಿಟ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 2 ಸಾರಿ ನಾನು MLA, 2 ಸಾರಿ ಮಾತ್ರ. ಒಬ್ಬ ವಿರೋಧ ಪಕ್ಷ ಇದ್ದಾಗ ಶಾಸಕ ಆಗಿದೆ, ಒಂದು ಆಡಳಿತ ಪಕ್ಷ ಇದ್ದಾಗ. ಬಂಟ್ವಾಳದಲ್ಲಿ ಏನಾದರೂ ಒಂದು ಸರ್ಕಾರಿ ಕಟ್ಟಡ ಒಂದು ಇದೆ ಅಂತಂದರೆ ನನ್ನ ಅವಧಿಯಲ್ಲಿ ಆಗಿದೆ ಅಂತ ಹೇಳೋದನ್ನು ನನಗೆ ಭಾಳ ಸಂತೋಷ ಹೇಳ್ಬೋದು. ಅಷ್ಟು ಕೆಲಸವನ್ನು ನಾನು ಮಾಡಿದ್ದೇನೆ ನನ್ನ ಅವಧಿಯಲ್ಲಿ. ಆದ್ದರಿಂದಾಗಿ ನಾನು ಹೆಚ್ಚಿನ ಎಲ್ಲ ಕೆಲಸವನ್ನು ನನ್ನ ಕಾಲಾವಧಿಯಲ್ಲಿ ಆಗಿದೆ. ಹೆಚ್ಚಿನ ಎಲ್ಲ ನನ್ನ ರಸ್ತೆಗಳಿರ್ಬೋದು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ನಾನು ಮಾಡಿದ್ದೇನೆ. ಆದ್ದರಿಂದಾಗಿ ನಾನು ನನ್ನ ಅನೇಕ ಕನಸುಗಳಿದೆ, ಅದನ್ನೆಲ್ಲ ಖಂಡಿತವಾಗಿ ಪೂರ್ತಿ ಮಾಡಲಿಕ್ಕೆ ಜನರು ನನಗೆ ಓಟು ಕೊಡಬೇಕು, ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಬೆಳ್ಳಿಪ್ಪಾಡಿ ರಮನಾಥ್ ರೈ ಅವರ ಅಭಿವೃದ್ಧಿಗೋಸ್ಕರವಾಗಿ ನಿಮ್ಮೆಲ್ಲರ ಮತವನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಯಾಚಿಸ್ತಾ ಹೋದ್ರು. ಇದು ಕರಾವಳಿ ಕುರುಕ್ಷೇತ್ರ ವಂದನೆಗಳು.